ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನೋ ಮಾತಿದೆ. ಆದರೆ ರಾಯಚೂರಲ್ಲಿ ಹೆಣ್ಣು ಕೊಟ್ಟ ಮಾವನೊಬ್ಬ ಅಳಿಯನಿಗೆ ಬರೋಬ್ಬರಿ 36 ಷರತ್ತು ವಿಧಿಸಿದ್ದಾನೆ. ಈ ಎಲ್ಲ ಷರತ್ತು ಒಪ್ಪಿದ್ರೆ ಮಾತ್ರ ಮಗಳನ್ನ ಅಳಿಯನ ಜೊತೆ ಕಳಿಸ್ತೀನಿ ಅಂತ ತಾಕೀದು ಮಾಡಿದಕ್ಕೆ ಅಳಿಯ ಕಂಗಾಲಾಗಿದ್ದಾನೆ. ಇವರ ಹೆಸರು ಬ್ರಹ್ಮಾನಂದ. ಆದ್ರೆ ಇವರಿಗೆ ಸಂಸಾರದ ಆನಂದವೇ ಇಲ್ಲದಂತಾಗಿದೆ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ರಾಯದುರ್ಗ ತಾಲೂಕಿನ ಇವರು 2021ರಲ್ಲಿ ಮದುವೆಯಾಗಿದ್ರು. ಆದ್ರೆ ಮದುವೆಯಾಗಿ ಪತ್ನಿ ಜೊತೆ ಸಂಸಾರ ಸಾಗರದಲ್ಲಿ ತೇಲಾಡೋಕೆ ಆಗ್ತಿಲ್ಲ. ಇದಕ್ಕೆ ಕಾರಣ ಹೆಣ್ಣು ಕೊಟ್ಟ ಮಾವ. ಮಗಳನ್ನ ಕೊಟ್ಟ ಮಾವನಿಂದ ಸಂಸಾರಕ್ಕೆ 36 ಷರತ್ತು. ಮಗುವಾಗಿದ್ರು ಮಗಳನ್ನ ಗಂಡನ ಮನೆಗೆ ಕಳಿಸಿದ ಆರೋಪ. ಅಳಿಯನನ್ನ ನೋಡಿದ್ರಿ, ಇವರೇ ನೋಡಿ. ಮಗಳನ್ನ ಕಳಿಸಬೇಕಾದ್ರೆ ಅಳಿಯನಿಗೆ 36 ಷರತ್ತು ಹಾಕಿದ ಮಾವ ವಿನ್ನಿ ಉದಯ್ ಕುಮಾರ್. ಅಂದ್ಹಾಗೆ ಎರಡೂ ಕುಟುಂಬಗಳು ಪರಸ್ಪರ ಒಪ್ಪಿ ಬ್ರಹ್ಮಾನಂದನಿಗೆ ರಾಯಚೂರಿನ ಉದಯ್ ಕುಮಾರ್ ಮಗಳಿಗೂ ಕೊರೋನಾ ಸಮಯ ಅಂದ್ರೆ 2021ರಲ್ಲಿ ಮದುವೆ ಮಾಡಿದ್ರು. ಇಬ್ಬರ ದಾಂಪತ್ಯಕ್ಕೆ ಗಂಡು ಮಗ ಸಾಕ್ಷಿಯಾಗಿದ್ದಾನೆ. ಎಲ್ಲವೂ ಸರಿಯೇ ಇದ್ದಾಗ ಮಾವ ಸುಂಟರ ಗಾಳಿಯಂತೆ ಪ್ರವೇಶಿಸಿದ್ರು ಅಂತಾರೆ ಬ್ರಹ್ಮಾನಂದ. ಒಂದಿನ ರಾಯದುರ್ಗಕ್ಕೆ ಬಂದ ಮಾವ ಉದಯ್ ಕುಮಾರ್ ಹಾಗೂ ಕುಟುಂಬ ಪತ್ನಿಯನ್ನ ಕರೆದೊಯ್ದಿದ್ರು. ಅದಾಗಿ 3 ವರ್ಷಗಳಾದ್ರೂ ಪತ್ನಿ ಹಾಗೂ ಮಗುವನ್ನ ನೋಡೋಕ್ ಬಿಡ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಮಗಳನ್ನ ಕಳಿಸಬೇಕಾದ್ರೆ ಹಲವು ಷರತ್ತು ಹಾಕಿದ್ದಾರಂತೆ. ಮನೆಯಿಂದ ಆಚೆ ಬಂದು ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸ್ಬೇಕು, ಸಂಸಾರಕ್ಕೆ ಬೇಕಾಗೋ ವಸ್ತು ಖರೀದಿ ಮಾಡಬೇಕು, ಆಗ ಮಗಳನ್ನ ಕಳಿಸ್ತೀನಿ. ನನ್ ಮಗಳ ಭವಿಷ್ಯಕ್ಕಾಗಿ ಪ್ರತಿ ತಿಂಗಳ ಆದಾಯದ ಲೆಕ್ಕಪತ್ರ ತೋರಿಸ್ಬೇಕು. ನಿನ್ ಸಂಸಾರದಲ್ಲಿ ಅಕ್ಕ ತಂಗಿಯರು ಪ್ರವೇಶ ಮಾಡಬಾರ್ದು. ಮಗಳನ್ನ ಸ್ವತಂತ್ರವಾಗಿ ಬಾಳೋಕೆ ಬಿಡಬೇಕು. ನಮ್ಮ ಮಗಳಿಗೆ ಏನೇ ಅನಾಹುತ ಆದ್ರೂ ನಿಮ್ ಕುಟುಂಬಸ್ಥರೇ ಜವಾಬ್ದಾರಾಗಿರ್ತಾರೆ. ಮದುವೆಗೆ ಮೊದಲು ದಿನಕ್ಕೆ 5ರಿಂದ 8 ಸಾವಿರ, ತಿಂಗಳಿಗೆ 1.5 ಲಕ್ಷ ರೂಪಾಯಿ ದುಡಿಮೆ ಅಂತ ಹೇಳಿದ್ದೆ. ಅದರಂತೆ ಮಗಳ ಖಾತೆಗೆ ತಿಂಗಳಿಗೆ 50 ಸಾವಿರ ಹಾಕ್ಬೇಕು. ಬೆಡ್ಶೀಟ್, ಟಿವಿ, ಕೂಲರ್ ಎಲ್ಲದಕ್ಕೂ ಜಗಳವಾಡ್ತೀರಿ. ಮದುವೆಗೆ ಮುನ್ನ ಚೆನ್ನಾಗಿ ನೋಡ್ಕೊಳ್ತೇವೆ, ತೊಂದರೆ ಕೊಡಲ್ಲ ಅಂತ ಹೇಳಿದ್ರಿ. ಗರ್ಭವತಿಯಾದ 8 ತಿಂಗಳವರೆಗೂ ಆರೋಗ್ಯ ಸರಿ ಇಲ್ಲದೆ ಇದ್ರು ಅವಳೇ ಕೆಲಸ ಮಾಡಿದಾಳೆ. ಮದುವೆ ನಂತರ 2-3 ತಿಂಗಳಿಗೆ ಮಗಳನ್ನ ಮನೆಗೆ ಕಳಿಸ್ತೀನಿ ಅಂತ ಹೇಳಿದವರು ಒಂದಿನಕ್ಕಿಂತ ಹೆಚ್ಚು ಕಳಿಸ್ದೆ ಬಂದಿಖಾನೆಯಲ್ಲಿ ಇರಿಸಿದ್ದೀರಾ. ನೀನು ಶ್ರೀಮಂತ ಅನ್ನುವಂತೆ ಮಾತಾಡ್ತೀಯಾ, ಯಾವಾಗ್ಲೂ ಧಿಮಾಕ್ ಬೇರೆ. ನಿನ್ ನಡವಳಿಕೆ ನೋಡಿದ್ಮೇಲೆ ನಿನ್ ಮೇಲೆ ವಿಶ್ವಾಸ ಭರವಸೆ ಹೊರಟೋಗ್ಬಿಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಇನ್ನು ಹಲವು ಷರತ್ತುಗಳನ್ನ ಹಾಕಿದ್ದಾರೆ ಅಂತ ಅಳಿಯ ಅವಲತ್ತುಕೊಂಡಿದ್ದಾನೆ. ಸಾವಿರ ಅಂತ ತಿಂಗಳಿಗೆ ಎಷ್ಟಾಯ್ತು ಅಷ್ಟು ಅಮೌಂಟ್ ನೀನು ತೆಗ್ದಿಕ್ಬೇಕು. ಅದನ್ನಲ್ಲಿ ಅರ್ಧ ಅಮೌಂಟ್ ನಾನು ಹೆಂಡತಿ ಮೇಲೆ ನೀನು ಹುಡುಗ ಮೇಲೆ ಸಿಕ್ಕಬೇಕು. ನನಗೆ ತಿಂಗಳ ಬಂದು ನೀನು ಏನೇನು ದುಡಿದಿಗೋ, ಎಷ್ಟು ಸಂಬಳ, ಎಷ್ಟು ಕೆಲಸ ಮಾಡಿಗೋ ಅದೆಲ್ಲ ಅಟೆಂಡೆನ್ಸ್ ಸೀಟ್ ಮಾಡಿ ನನ್ನಲ್ಲಿ ನೀನು ಸೈನ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಮಾಮ ತಿಂಗಳ ಬಂದು ನಾನು ಸೈನ್ ಮಾಡ್ಬೇಕಂದಾಗ ಆಗೋದಲ್ಲ. ವ್ಯಾಪಾರ ಅನ್ನೋದು ಹೆಚ್ಚು ಕಮ್ಮಿ ಆಗ್ತಿರ್ತೈತೆ. ನಿನ್ನ ಹುಡುಗಿನ ನಾನು ಹೊಡೆದಿನ, ಕುಡ್ದಿನ, ಏನೋ ಚೆನ್ನಾಗಿ ನೋಡಿಲ್ಲ, ಏನೋ ತಂದಾಕಿಲ್ಲ, ಏನನ್ನ ಪ್ರಾಬ್ಲಮ್ಸ್ ಮಾಡಿನ, ಮಿಸ್ಬಿಹೇವಿಯರ್ ಮಾಡಿನ, ಈ ಥರ ಪ್ರಾಬ್ಲಮ್ಸ್ ಇದ್ದೆ ನನಗೆ ಹೇಳ್ರಿ ದಯವಿಟ್ಟು. ಅದು ಕಾರಣ ಆಗಿ ಆ ಥರ ಪ್ರಾಬ್ಲಮ್ ಇದ್ದೆ ನಾನು ಸಪೋರ್ಟ್ ಮಾಡ್ತೀನಾಗಲಿ. ನೀವು ಈ ಥರ ಕಂಡೀಸ್ ಇದೆ ನಾನು ಸಪೋರ್ಟ್ ಮಾಡಲ್ಲ ಮಾಮ ಅಂದೆ. ನಾನು ಕರ್ಕೊಂಡು ನನ್ನ ಹೆಂಡತಿ ತಯಾರಿದೆ. ನನ್ನ ಹೆಂಡತಿ ಮನಸ್ಸಿನಲ್ಲಿ ನಾನು ತುಂಬ ಪ್ರೀತಿ ಇದೆ, ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಐತೆ. ಇಲ್ಲಿ ಪ್ರಾಬ್ಲಮ್ ಎಂದರೆ ನಮ್ಮ ಮಾಮ ನೀನು ಹೋಗಿದಂದ್ರೆ ಚೆನ್ನಾಗಿರಲ್ಲ, ನಾನು ಕೇಳಿದ ಮಾತೆ ಕೇಳಬೇಕು, ಆ ಥರ ಇದ್ದೇನೆ, ನಾನು ನಿನ್ನ ಮಾತಾಡ್ಸಿದ ಮುಂದೆ, ಇಲ್ಲಾಂದ್ರೆ ನಾವು ಮಾತಾಡ್ಸಲ್ಲ ಅಂತೇಳಿ ಅವ್ರು ಭಯ ಇಕ್ಕಾರೆ ಸರ್. ಆ ಭಯ ಕಾರಣ ನನ್ನ ಹೆಂಡತಿ ನನ್ನ ತಲೆ ಮಾತಾಡೋದು ಬಿಟ್ಬಿಟ್ರು ಅವರು. ಸೊ ಅವ್ರು ಕೂಡ ಮೆಸೇಜ್ ಮಾಡಿದ್ದಾರೆ ಸರ್, ನಾನು ತೋರಿಸ್ತೀನಿ. ಒಟ್ಟಾರೆ ಮಗಳನ್ನ ಮದುವೆ ಮಾಡಿಕೊಟ್ಟ ಮಾವ ಇಬ್ಬರನ್ನ ಸಂಸಾರ ಮಾಡೋಕೆ ಬಿಡದೆ ಅನಾವಶ್ಯಕ ಷರತ್ ಹಾಕಿ ಮಗಳು, ಅಳಿಯ ಹಾಗೂ ಮೊಮ್ಮಗನಿಗೂ ನೆಮ್ಮದಿ ಇಲ್ಲದಂತಾಗ್ಬಿಟ್ಟಿದೆ. ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಮಗಳನ್ನ ಕಳಿಸ್ತೀನಿ ಅಂದಿರುವ ಮಾವನಿಂದಾಗಿ ಅಳಿಯ ಕಂಗಾಲಾಗಿದ್ದಾನೆ. ಪತಿ ಪತ್ನಿ ನಡುವೆ ಪ್ರೀತಿ ಮಾತ್ರವಲ್ಲದೆ ಹೊಂದಾಣಿಕೆ ಇರಬೇಕು, ಇಲ್ಲದಿದ್ರೆ ಸಂಸಾರ ಗಾಳಿಗೆ ಸಿಕ್ಕ ಗಾಳಿಪಟ. ಆದಷ್ಟು ಮಾವ ಅಳಿಯನ ವೈಮನಸ್ಸು ದೂರ ಆಗಿ ಪತಿ ಪತ್ನಿ ಮಗು ಹತ್ತಿರವಾಗಬೇಕಿದೆ. ಶ್ರೀಕಾಂತ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.